ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಇವತ್ತಿಗೇನು ನಾವು ಒಂದು ಈ ವಿನೂತನವಾದಂಥ ಒಂದು ವಿಭಿನ್ನವಾದಂಥ ವಿದ್ಯುತ್ ಚಾಲಿತ ವಾಹನಗಳ ಪ್ರದರ್ಶನ ಮತ್ತು ಸಾಲಮೇಳವನ್ನು ನಾವು ಇವತ್ತು ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅತ್ಯಂತ ಸ್ಪರ್ಧಾತ್ಮಕವಾದಂಥ ಬಡ್ಡಿದರ 9% ಬಡ್ಡಿ ದರದಲ್ಲಿ ನಾವು ಲೋನ್ಗೆ ವಿಧಿಸ್ತಾ ಇರ್ತಕ್ಕಂಥದ್ದು. ಮತ್ತು ಸಂಸ್ಕರಣಾ ಶುಲ್ಕ ಏನು ಪ್ರೊಸೆಸಿಂಗ್ ಫೀಸ್ ಇದೆಯಲ್ಲ ಅದನ್ನು ಸಹ ನಾವು ಈ ಮೇಳದಲ್ಲಿ ಭಾಗವಹಿಸಿದಂಥವ್ರಿಗೆ ತಗೊಳ್ಳದೇ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಈ ಹಿಂದೆಯೂ ಸಹ ನಾವು ನಮ್ಮ ಮಹಿಳಾ ಉದ್ದಿಮೆದಾರರನ್ನು ನಮ್ಮ ಬ್ಯಾಂಕಿನಲ್ಲೇ ಸಾಲವನ್ನು ತಗೊಂಡಂಥವರನ್ನು ಉತ್ತೇಜಿಸುವಂಥ ನಿಟ್ಟಿನಲ್ಲಿ ಒಂದು ಮಹಿಳಾ ಉದ್ದಿಮೆದಾರರ ಸಮಾವೇಶವನ್ನು ಮಾಡಿದ್ದೀವಿ. ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಉಳಿತಾಯದ ಜಾಗೃತಿಯನ್ನು ಮೂಡಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಈ ಒಂದು ವಿದ್ಯುತ್ ಚಾಲಿತ ವಾಹನಗಳ ಸಾಲಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಿನ್ನೆ ನಮ್ಮ ಈ ಭಾಗದ ಶಾಸಕರಾಗಿದ್ದಂಥ ರವಿ ಸುಬ್ರಹ್ಮಣ್ಯ ಅವರು ಬಂದೋಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯರವರು, ಅದೇ ರೀತಿಯಲ್ಲಿ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಭಾಗವಹಿಸಲಿದ್ದಾರೆ. ಇದು ಒಂದೇ ದಿವಸ ಈ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಒಂದೇ ದಿವಸಕ್ಕೆ ಮಾತ್ರನೇ ಆಯೋಜನೆ ಮಾಡಿರ್ತಕ್ಕಂಥದ್ದು. ನಾಳೆ ಇರೋದಿಲ್ಲ. ಇದು ನಾಳೆಯಿಂದ ಬಂದಾಗ ವಾಹನಗಳಿಗೆ ನಾವು ಸಾಲವನ್ನು ಕೊಡ್ತೇವೆ. ಆದರೆ ಈ ಒಂದು ಸ್ಪರ್ಧಾತ್ಮಕ ಬಡ್ಡಿ ದರ ಮತ್ತು ಈ ಸಂಸ್ಕರಣಾ ಶುಲ್ಕ ಏನಿದೆಯಲ್ಲ ಇದು ಅಪ್ಲಿಕಬಲ್. ಬಟ್ ಇವತ್ತೊಂದು ದಿವಸ ಬಂದಂಥವ್ರಿಗೆ ಅದೆಲ್ಲ ಯಾವುದೂ ಇರೋದಿಲ್ಲ. ನಾನು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಶ್ರೀ ಡಾಕ್ಟರ್ ಎಂ ಆರ್ ವೆಂಕಟೇಶ್.